ಗಂಡು ಮಗು ಹುಟ್ಟಿದ ಖುಷಿಗೆ ಪಾಟಿ ಕೇಳಿದೆ ತಪ್ಪಾಯ್ತು. ಇಲ್ಲಿ ಬೆಳಗಾವಿಯಲ್ಲಿ ಕಲ್ಲು ಎತ್ತಿ ಹಾಕಿ ಗೆಳೆಯನನ್ನೇ ಇಲ್ಲಿ ಕೊಲೆ ಮಾಡಲಾಗಿದೆ. ಗಂಡು ಮಗು ಹುಟ್ಟಿದ ಖುಷಿಗೆ ಪಾಟಿ ಕೇಳಿದೆ ತಪ್ಪಾಯ್ತಾ? ಹಾಗಾದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಕಲ್ಲು ಎತ್ತಿ ಹಾಕಿ ಗೆಳೆಯನನ್ನೇ ಕೊಂದ ಪಾಪಿ. ಬೈಲಹೊಂಗಲದ ವಣ್ಣೂರ ಗ್ರಾಮದಲ್ಲಿ ಈ ಭೀಕರ ಮರ್ಡರ್ ನಡೆದಿದೆ. ಮೊಹರಂ ಸಂಭ್ರಮದಲ್ಲಿದ್ದ ಗ್ರಾಮದಲ್ಲಿ ನೆತ್ತರು ಹರಿದಿದೆ. ಪಾರ್ಟಿ ವಿಚಾರಕ್ಕೆ ಶುರುವಾದ ಗಲಾಟೆ ಇಲ್ಲಿ ಕೊಲೆಯಲ್ಲಿ ಅಂತ್ಯವಾಗಿದೆ. ವಣ್ಣೂರ ಗ್ರಾಮದ ಹನುಮಂತ ಇಟಗಿ ಕೊಲೆಯಾದಂತಹ ವ್ಯಕ್ತಿಯಾಗಿದ್ದಾರೆ. ವಿಶ್ವನಾಥ್ನಿಂದಲೇ ಕೊಲೆಯಾದ ಗೆಳೆಯ ಹಣವಂತ. ಇಲ್ಲಿ ಗಂಡು ಮಗು ಹುಟ್ಟಿದ್ದಕ್ಕೆ ಪಾರ್ಟಿ ಕೇಳಿದ್ರು ಹಣವಂತ. ವಿಶ್ವನಾಥ್ ಕಣ್ಣಿಗೆ ಜೋರಾಗಿ ಹಣವಂತನ ಬೆರಳು ತಾಗಿತ್ತು. ಈ ವೇಳೆ ಸಿಟ್ಟಾಗಿ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ ವಿಶ್ವನಾಥ್. ಆರೋಪಿ ವಿಶ್ವನಾಥ್ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಗಂಡು ಮಗು ಹುಟ್ಟಿದ ಖುಷಿಗೆ ಪಾರ್ಟಿ ಕೇಳಿದೆ ಇಲ್ಲಿ ತಪ್ಪಾಯಿತು. ಬೆಳಗಾವಿಯಲ್ಲಿ ಭೀಕರ ಕೊಲೆಯಾಗಿದೆ. ಬೆಳಗಾವಿಯಲ್ಲಿ ಕಲ್ಲು ಎತ್ತಿ ಹಾಕಿ ಗೆಳೆಯನನ್ನೇ ಇಲ್ಲಿ ವಿಶ್ವನಾಥ್ ಕೊಲೆ ಮಾಡಿದ್ದಾನೆ. ಬೈಲಹೊಂಗಲದ ವಣ್ಣೂರ ಗ್ರಾಮದಲ್ಲಿ ಭೀಕರ ಮರ್ಡರ್ ನಡೆದಿದೆ. ಮೊಹರಂ ಸಂಭ್ರಮ ಇತ್ತು ನಿನ್ನೆ. ಈ ಸಂದರ್ಭದಲ್ಲಿ ನೆತ್ತರು ಹರಿದಿರುವಂತದ್ದು. ಪಾರ್ಟಿ ವಿಚಾರಕ್ಕೆ ಶುರುವಾದಂತಹ ಘಟನೆ ಇದು. ಗಂಡು ಮಗು ಹುಟ್ಟಿತ್ತು ವಿಶ್ವನಾಥ್ ಅವರಿಗೆ. ಈ ಸಂದರ್ಭದಲ್ಲಿ ಪಾರ್ಟಿ ಕೊಡು ಅಂತ ಕೇಳಲಾಗಿತ್ತು. ಆ ಸಂದರ್ಭದಲ್ಲಿ ಗಲಾಟೆಯಾಗಿದೆ. ಅವಾಗ ಹಣವಂತ ಅವರ ಬೆರಳು ಅವರ ಕಣ್ಣಿಗೆ ತಾಗಿದ್ದಂತಹ ಸಂದರ್ಭದಲ್ಲಿ ಸಿಟ್ಟುಗೊಂಡು ವಿಶ್ವನಾಥ್ ಇಲ್ಲಿ ಹಣವಂತ ಅವರನ್ನು ಕೊಲೆ ಮಾಡಿರುವಂತದ್ದು. ಗಂಡು ಮಗು ಹುಟ್ಟಿದ ವಿಚಾರಕ್ಕೆ ಪಾರ್ಟಿ ಕೇಳಿದಕ್ಕೆ ತಪ್ಪಾಯ್ತಾ ಇಲ್ಲಿ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಈ ವೇಳೆ ಅವರು ಸಿಟ್ಟಾಗಿ ಕಲ್ಲು ಎತ್ತಿ ಹಾಕಿ ಭೀಕರ ಕೊಲೆ ಮಾಡಿದ್ದಾರೆ. ಸದ್ಯ ಆರೋಪಿಯನ್ನು ಇಲ್ಲಿ ಪೊಲೀಸರು ಬಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಗಂಡು ಮಗು ಹುಟ್ಟಿದ ಖುಷಿಗೆ ಇಲ್ಲಿ ಫ್ರೆಂಡು ಹಣವಂತ ಎಂಬುವವರು ಪಾರ್ಟಿ ಕೇಳಿದ್ರು. ಈ ಸಂದರ್ಭದಲ್ಲಿ ಗಲಾಟೆ ಶುರುವಾಗಿದೆ. ವಿಶ್ವನಾಥ್ ತನ್ನ ಗೆಳೆಯ ಹಣವಂತನನ್ನು ಇಲ್ಲಿ ಕಲ್ಲು ಎತ್ತಿ ಹಾಕಿ ಭೀಕರ ಕೊಲೆ ಮಾಡಿದ್ದಾರೆ. ಈ ಘಟನೆ ನಡೆದಿರುವಂತದ್ದು ಬೈಲಹೊಂಗಲದ ವಣ್ಣೂರ ಗ್ರಾಮದಲ್ಲಿ ನಡೆದಿದೆ. ಗಂಡು ಮಗು ಹುಟ್ಟಿದಕ್ಕೆ ಪಾರ್ಟಿ ಕೇಳಿದ್ರು ಹಣವಂತ. ಈ ಸಂದರ್ಭದಲ್ಲಿ ವಿಶ್ವನಾಥ್ ಕಣ್ಣಿಗೆ ಜೋರಾಗಿ ಹಣವಂತನ ಬೆರಳು ತಾಗಿತ್ತು. ಆ ಸಂದರ್ಭದಲ್ಲಿ ಕೋಪಗೊಂಡು ಕಲ್ಲನ್ನು ಎತ್ತಿ ಹಾಕಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಈ ಸಂಬಂಧ ಇದೀಗ ನೇಸರಗಿ ಪೊಲೀಸರು ಆರೋಪಿಯನ್ನು ಬಂಧಿಸಿ ಜೈಲಿಗಿಟ್ಟಿದ್ದಾರೆ. ಇಲ್ಲಿ ಗಂಡು ಮಗು ಜನಿಸಿತ್ತು ವಿಶ್ವನಾಥ್ ಅವರಿಗೆ. ಆ ಸಂದರ್ಭದಲ್ಲಿ ಅವರ ಫ್ರೆಂಡ್ ಗೆಳೆಯನೇ ಹಣವಂತ. ಈ ಸಂದರ್ಭದಲ್ಲಿ ಗಂಡು ಮಗು ಹುಟ್ಟಿದ್ದಕ್ಕೆ ಪಾರ್ಟಿ ಕೊಡಪ್ಪ ಅಂತ ಕ್ಯಾಶುಯಲ್ ಆಗಿ ಹೇಗೆ ಕೇಳ್ತಾರ ಹಾಗೆ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಪಾರ್ಟಿ ಮಾಡುವಂತಹ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ಗಲಾಟೆಯಾಗಿದೆ. ಹಣವಂತ ಅವರ ಬೆರಳು ವಿಶ್ವನಾಥ್ ಅವರ ಕಣ್ಣಿಗೆ ಜೋರಾಗಿ ತಾಕಿದಂತಹ ಕಾರಣ ಇಲ್ಲಿ ಸಿಟ್ಟುಗೊಂಡು ವಿಶ್ವನಾಥ್ ಅವರು ಕಲ್ಲು ಎತ್ತಾಕಿ ಹಣವಂತನನ್ನು ಕೊಲೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಯಾವ ವಿಚಾರವಾಗಿ ಗಲಾಟೆ ಆಯಿತು, ಏನಕ್ಕೆ ಅವರಿಗೆ ಕಣ್ಣಿಗೆ ಬೆರಳು ತಾಕ್ತು ಅಂತ ಇನ್ನೂ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಇಲ್ಲಿ ಗೆಳೆಯನನ್ನೇ ಆತನ ಫ್ರೆಂಡು ಕೊಂದಿರುವಂತಕ್ಕದ್ದು. ಈ ಘಟನೆ ನಡೆದಿರುವಂತಕ್ಕದ್ದು ಬೈಲಹೊಂಗಲದ ವಣ್ಣೂರ ಗ್ರಾಮದಲ್ಲಿ ಭೀಕರ ಮರ್ಡರ್ ಆಗಿರುವಂತಕ್ಕದ್ದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ಬಹಳ ದಾಖಲಾಗ್ತಾ ಇದೆ. ಇದೀಗ ಬೆಳಗಾವಿಯ ಬೈಲಹೊಂಗಲದ ವಣ್ಣೂರ ಗ್ರಾಮದಲ್ಲೂ ಕೂಡ ಭೀಕರ ಮರ್ಡರ್ ಆಗಿರುವಂತಕ್ಕದ್ದು. ತನ್ನ ಫ್ರೆಂಡ್ ಅನ್ನೋದನ್ನು ಕೂಡ ಲೆಕ್ಕಿಸದೆ ಸಿಟ್ಟಲ್ಲಿ ಕಲ್ಲನ್ನು ಎತ್ತಿ ಹಾಕಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಆರೋಪಿ ವಿಶ್ವನಾಥ್ಗೆ ಕೊಲೆಯಾದ ಹನುಮಂತ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು. ಕೋಪದಲ್ಲಿ ಕಲ್ಲು ಎತ್ತಿ ಹಾಕಿ ಇಲ್ಲಿ ಕೊಲೆ ಮಾಡಲಾಗಿದೆ. ಸದ್ಯ ಈಗಾಗಲೇ ಈ ಕುರಿತು ನೇಸರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಖುಷಿ ಸಂದರ್ಭದಲ್ಲೇ ಈ ರೀತಿಯಾಗಿರುವುದು ಅವರ ಕುಟುಂಬಸ್ಥರಿಗೊಂಥರ ಕೂಡ ಇಲ್ಲಿ ಬೇಸರವಾಗಿರುವಂತಕ್ಕದ್ದು. ಯಾಕೆಂದ್ರೆ ಗಂಡು ಮಗು ಆಗಿತ್ತು. ಈ ಸಂದರ್ಭದಲ್ಲಿಯೇ ಕೊಲೆ ಆರೋಪಿಯಾಗಿ ಅರೆಸ್ಟ್ ಆಗ್ತಾ ಇರುವಂತಕ್ಕದ್ದು ಅವರ ಕುಟುಂಬಸ್ಥರಿಗೂ ಕೂಡ ಆತಂಕವಾಗಿರುವಂತಕ್ಕದ್ದು. ಈ ಘಟನೆ ನಡೆದಿರುವಂತಕ್ಕದ್ದು ಬೈಲಹೊಂಗಲದ ವಣ್ಣೂರ ಗ್ರಾಮದಲ್ಲಿ ನಡೆದಿರುವಂತಕ್ಕದ್ದು. ಗಂಡು ಮಗು ಆಗಿತ್ತು ಅವರ ಫ್ರೆಂಡ್ ವಿಶ್ವನಾಥ್ಗೆ. ಈ ಸಂದರ್ಭದಲ್ಲಿ ಪಾರ್ಟಿ ಕೇಳಿದಾಗ ಈ ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ. ಓಕೆ, ಇಲ್ಲಿ ಗಂಡು ಮಗು ಜನಿಸಿದ್ದಕ್ಕೆ
ಪಾರ್ಟಿ ಕೇಳಿದೆ ತಪ್ಪಾಯ್ತಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂಥದ್ದು. ಅವರು ಪಾರ್ಟಿ ಕೇಳಿಲ್ಲ ಅಂದ್ರೂ ಈ ಪರಿಸ್ಥಿತಿ ಆಗ್ತಾ ಇದ್ದಿಲ್ಲ ಅನ್ನುವಂಥದ್ದು ಕೂಡ ಮೂಡ್ತಾ ಇರುವಂಥದ್ದು. ಯಾಕೆಂದರೆ ಜಸ್ಟ್ ಒಂದು ಪಾರ್ಟಿ ವಿಚಾರದಲ್ಲಿ ಕೊಲೆ ಆಗಿ ಅಂತ್ಯವಾಗಿರುವಂಥದ್ದು. ಏನೋ ಚಿಕ್ಕದಾಗಿ ಬೆರಳು ಕಣ್ಣಿಗೆ ತಾಕ್ತು ಅನ್ನುವ ಒಂದೇ ಒಂದು ಕಾರಣಕ್ಕೆ ಕಲ್ಲು ಎತ್ತಿ ಹಾಕಿ ಗೆಳೆಯನನ್ನೇ ಭೀಕರವಾಗಿ ಕೊಲೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಈ ಸಂಬಂಧ ನೇಸರಗಿ ಪೊಲೀಸರು ಕಂಪ್ಲೇಂಟು ತಗೊಂಡಿದ್ದಾರೆ, ಆರೋಪಿಯನ್ನು ಬಂಧಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಏನಕ್ಕೆ ಗಲಾಟೆ ಆಯಿತು, ಎಷ್ಟೊತ್ತಿಗೆ ಗಲಾಟೆ ಆಯಿತು, ಹೇಗೆ ಗಲಾಟೆ ಆಯಿತು, ಯಾವ ವಿಚಾರದಕ್ಕೆ ಎಲ್ಲ ವಿಚಾರ ಕೂಡ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಏನೇನು ಮಾಹಿತಿ ಪಡೆದುಕೊಳ್ಬೇಕೋ ಎಲ್ಲ ರೀತಿಯ ಮಾಹಿತಿ ಪಡೆದುಕೊಂಡು ಎಲ್ಲ ಹಂತದಲ್ಲೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ.